ಇವತ್ತೊಂದು ಇಂಟ್ರೆಸ್ಟಿಂಗ್ ಆದ ಸ್ಟೋರಿ. ನನ್ನ ಹೆಸರು ನೀತು ಮತ್ತು ನನಗೆ 34 ವರ್ಷ. ನಾನು ಒಬ್ಬಳು ಸಾಧಾರಣ ಹುಡುಗಿ. ಮದುವೆಯ ನಂತರ ಈ ಮನೆಗೆ ಸೊಸೆಯಾಗಿ ಬಂದೆ. ನನ್ನ ಪತಿಗೆ ಸರ್ಕಾರಿ ನೌಕರಿ ಇತ್ತು ಮತ್ತು ಅವರು ಹೆಚ್ಚಾಗಿ ನಗರದಲ್ಲಿ ಇರುತ್ತಿದ್ದರು. ತಿಂಗಳಿಗೆ 1-2 ಬಾರಿ ಮಾತ್ರ ಮನೆಗೆ ಬರುತ್ತಿದ್ದರು. ಮನೆಯಲ್ಲಿ ನಾನು ಮತ್ತು ಮಾವನವರು ಮಾತ್ರ ಇರುತ್ತಿದ್ದೆವು. ಅತ್ತೆಯವರು ನಿಧನರಾಗಿ ಹಲವು ವರ್ಷಗಳಾಗಿದ್ದವು. ಈಗ ಮಾವನವರೇ ಈ ಮನೆಯ ಯಜಮಾನರು. ನಮ್ಮ ಮದುವೆಯಾಗಿ 6 ವರ್ಷಗಳಾಗಿವೆ. ಆದರೆ ಇಲ್ಲಿಯವರೆಗೂ ಮಕ್ಕಳಿಲ್ಲ. ಬಹುಶಃ ನನ್ನ ಪತಿ ನನಗೆ ಸಮಯ ಕೊಡದಿದ್ದರಿಂದ ಇರಬಹುದು. ನಾನು ಅವರ ಸಮಯಕ್ಕಾಗಿ ಆತುರೆಯುತ್ತೇನೆ. ಆದರೆ ಅವರಿಗೆ ಅವರ ನೌಕರಿ ಮುಖ್ಯವಾಗಿದೆ. ಮದುವೆಯ ನಂತರ ಒಬ್ಬ ಹೆಣ್ಣಿಗೆ ತನ್ನ ಪತಿಯಿಂದ ಸಿಗಬೇಕಾದ ಪ್ರೀತಿ ನನಗೆ ಇನ್ನೂ ಪೂರ್ಣವಾಗಿಲ್ಲ. ನಂತರ ಯೋಚಿಸುತ್ತೇನೆ, ಜೀವನವನ್ನು ಸರಿಯಾಗಿ ನಡೆಸಲು ಒಳ್ಳೆಯ ಹಣವೂ ಬೇಕು. ಅದನ್ನು ನನ್ನ ಪತಿ ಚೆನ್ನಾಗಿ ಸಂಪಾದಿಸುತ್ತಿದ್ದಾರೆ. ಜೀವನದಲ್ಲಿ ಎಲ್ಲವೂ ಪರಿಪೂರ್ಣವಾಗಿರುವುದಿಲ್ಲ. ನನ್ನ ಜೀವನವು ಹಾಗೆ. ಹಣವಿದೆ, ಆದರೆ ಪತಿಯ ಸಮಯವಿಲ್ಲ. ನಾವು ಕೇವಲ ನೌಕರಿಯ ಮೇಲೆ ಅವಲಂಬಿತರಾಗಿದ್ದೇವೆ ಎಂದೇನೂ ಅಲ್ಲ. ನಮಗೆ ಜಮೀನು ಕೂಡ ಇದೆ. ಅದನ್ನು ನನ್ನ ಮಾವನವರೇ ನೋಡಿಕೊಳ್ಳುತ್ತಾರೆ. ನನ್ನ ಮಾವನವರು ತುಂಬ ಶ್ರಮಜೀವಿಯಾದ ವ್ಯಕ್ತಿ. ಅವರು ನನ್ನನ್ನು ತುಂಬ ಗೌರವಿಸುತ್ತಾರೆ. ಆದರೆ ನನಗೆ ಗೊತ್ತಿಲ್ಲ ಏಕೆ ನಾನು ಅವರನ್ನು ನೋಡಿದಾಗಲೆಲ್ಲ ಒಂದು ರೀತಿಯ ವಿಚಿತ್ರವಾದ ಬಿಸಿ ನನ್ನೊಳಗೆ ಓಡಾಡುತ್ತದೆ. ಬಹುಶಃ ಅವರು ದೃಢವಾದ ದೇಹದ ಕಷ್ಟಪಟ್ಟು ದುಡಿಯುವ ಮನುಷ್ಯನಾಗಿದ್ದರಿಂದ ಇರಬಹುದು. ಅವರು ದಿನವಿಡೀ ಹೊಳಗಳಲ್ಲಿ ಬೆವರು ಸುರಿಸಿ ಸಂಜೆ ದಣಿದು ಹಿಂದಿರುಗುತ್ತಿದ್ದರು. ಅವರ ಮುಖದ ಮೇಲೆ ವಯಸ್ಸಿನ ಗೆರೆಗಳಿದ್ದವು, ಆದರೆ ದೇಹದಲ್ಲಿ ಇನ್ನೂ ಒಬ್ಬ ಯುವಕನ ಶಕ್ತಿ ಇತ್ತು. ಆ ದಿನದ ಮಾತು, ಹಳ್ಳಿಯಲ್ಲಿ ಒಂದು ದೊಡ್ಡ ಧಾರ್ಮಿಕ ಕಾರ್ಯಕ್ರಮವಿತ್ತು. ಮನೆಯ ಎಲ್ಲ ಸಂಬಂಧಿಕರು, ನೆರೆಹೊರೆಯವರು ಅಲ್ಲಿಗೆ ಹೋಗಿದ್ದರು. ಆದರೆ ನನಗೆ ಹೋಗಲು ಆಗಲಿಲ್ಲ. ಬೆಳಿಗ್ಗೆಯಿಂದ ಕೆಲಸ ಮಾಡಿ ತುಂಬ ಸುಸ್ತಾಗಿದ್ದೆ. ಹಾಗಾಗಿ ಮನೆಯಲ್ಲಿ ಆರಾಮ ಮಾಡೋಣ ಎಂದುಕೊಂಡೆ. ಮಾವನವರು ಹೋಗಿರಲಿಲ್ಲ. ಬಹುಶಃ ಅವರಿಗೆ ಈ ವಿಷಯಗಳಲ್ಲಿ ಹೆಚ್ಚು ಆಸಕ್ತಿ ಇರಲಿಲ್ಲ. ಮಧ್ಯಾಹ್ನದ ಸಮಯ. ಬಿಸಿಲು ಜೋರಾಗಿತ್ತು ಮತ್ತು ಮನೆಯಲ್ಲಿ ನಾನು ಮತ್ತು ಮಾವನವರು ಮಾತ್ರ ಇದ್ದೆವು. ನಾನು ಮನೆಯ ಕೆಲಸ ಮುಗಿಸಿ ಸ್ನಾನಕ್ಕೆ ಹೋದೆ. ತಣ್ಣೀರು ನನ್ನ ದೇಹಕ್ಕೆ ಆರಾಮ ನೀಡಿತು. ಬಟ್ಟೆ ಬದಲಾಯಿಸಲು ನಾನು ಕೋಣೆಗೆ ಬಂದಾಗ ಬೆಡ್ಶೀಟ್ ಕೊಳಕಾಗಿದೆ ಎಂದು ನೋಡಿದೆ. ಅದನ್ನು ತೆಗೆಯಲು ನಾನು ಹಾಸಿಗೆಯನ್ನು ಅಲ್ಲಾಡಿಸಿದೆ. ಆದರೆ ಹಾಸಿಗೆಯನ್ನು ತೆಗೆಯಲು ಶಕ್ತಿ ಬೇಕಾಯಿತು. ಮಾವನವರು ಹೇಳಿದರು, "ಅರೆ ಸೊಸೆ, ಏನು ಮಾಡ್ತಿದ್ದೀಯಾ?" ನಾನು ಬೆಚ್ಚಿದ್ದೆ. ಅದು ಮಾವನವರ ಧ್ವನಿ. ನಾನು ಹೇಳಿದೆ, "ಹಾಸಿಗೆ ತೆಗೆಯುತ್ತಿದ್ದೇನೆ, ಆದರೆ ಸಿಕ್ಕಿ ಹಾಕಿಕೊಂಡಿದೆ." ಮಾವನವರು ಹೇಳಿದರು, "ಇರು, ನಾನು ಸಹಾಯ ಮಾಡುತ್ತೇನೆ." ಅವರು ನನ್ನ ಹತ್ತಿರ ಬಂದರು. ನನಗೆ ಅವರ ವಾಸನೆ ಸ್ಪಷ್ಟವಾಗಿ ತಿಳಿಯುತ್ತಿತ್ತು. ಬೆವರು ಮತ್ತು ಮಣ್ಣಿನ ಮಿಶ್ರಿತ ಪರಿಮಳ. ಅವರು ಹಾಸಿಗೆಯನ್ನು ಸ್ವಲ್ಪವಾಗಿಸಿ ಹಾಸಿಗೆಯನ್ನು ಹೊರಗೆ ತೆಗೆದರು. ನಾನು ನಿಟ್ಟುಸಿರು ಬಿಟ್ಟೆ. ಆದರೆ ತಕ್ಷಣ ನನ್ನ ಕಣ್ಣುಗಳು ಅವರ ದೃಢವಾದ ಕೈಗಳ ಮೇಲೆ ಬಿದ್ದವು. ಅವುಗಳಲ್ಲಿ ಉಬ್ಬಿದ ರಕ್ತನಾಳಗಳು ಮತ್ತು ಶ್ರಮದ ಗುರುತುಗಳು ಸ್ಪಷ್ಟವಾಗಿ ಗೋಚರಿಸುತ್ತಿದ್ದವು. ನಾನು ಹಾಸಿಗೆಯನ್ನು ಹಿಡಿಯಲು ಪ್ರಯತ್ನಿಸಿದೆ, ಆದರೆ ನಮ್ಮಿಬ್ಬರ ಕೈಗಳು ಒಂದಕ್ಕೊಂದು ಸ್ಪರ್ಶಿಸಿದವು. ಒಂದು ಸಣ್ಣ ನಡುಕ ನನ್ನೊಳಗೆ ಓಡಿತು. ನಾನು ತಕ್ಷಣ ಕೈಯನ್ನು ಹಿಂದಕ್ಕೆ ಎಳೆದುಕೊಂಡೆ, ಆದರೆ ನನ್ನ ಹೃದಯ ಬಡಿತ ಹೆಚ್ಚಾಗಿತ್ತು. ಮಾವನವರು ನನ್ನ ಕಣ್ಣುಗಳಲ್ಲಿ ಕೆಲವು ಕ್ಷಣ ನೋಡಿದರು. ನಂತರ ಏನನ್ನೂ ಹೇಳದೆ ಅಲ್ಲಿಂದ ಹೊರಟು ಹೋದರು. ಆದರೆ ನಾನು ಅಲ್ಲಿಯೇ ನಿಂತಿದ್ದೆ, ನನ್ನೊಳಗೆ ಏಳುತ್ತಿದ್ದ ಸುಂಟರ ಗಾಳಿಯನ್ನು ಅನುಭವಿಸುತ್ತಾ. ಇದೇನು, ಏಕೆ ನನಗೆ ಅವರ ಸಾಂಗತ್ಯ ಇಷ್ಟು ವಿಚಿತ್ರವಾಗಿ ಅನಿಸಲು ಶುರುವಾಗಿತ್ತು? ಇದು ಸೊಸೆ ಮತ್ತು ಮಾವನ ಸಂಬಂಧವನ್ನು ಮೀರಿದ ಅನುಭವವಾಗಿತ್ತೆ. ಆ ದಿನದ ನಂತರ ನಾನು ನನ್ನಲ್ಲಿ ಬದಲಾವಣೆಯನ್ನು ಅನುಭವಿಸಲು ಶುರು ಮಾಡಿದೆ. ಮಾವನವರು ಎದುರಿಗೆ ಬರುತ್ತಿದ್ದಂತೆ ಹೃದಯ ಬಡಿತ ಹೆಚ್ಚಾಗುತ್ತಿತ್ತು. ಕೈ ಕಾಲುಗಳು ತಣ್ಣಗಾಗುತ್ತಿದ್ದವು. ಹಿಂದೆಂದೂ ಹೇಗಾಗುತ್ತಿರಲಿಲ್ಲ. ಆದರೆ ಈಗ ಅವರು ನನ್ನ ಹತ್ತಿರ ಬಂದಾಗಲೆಲ್ಲ ನನಗೆ ವಿಚಿತ್ರವಾದ ತಳಮಳ ಅನುಭವವಾಗುತ್ತಿತ್ತು. ಮರುದಿನ ಬೆಳಿಗ್ಗೆ ನಾನು ಅಡುಗೆ ಮನೆಯಲ್ಲಿ ಚಹಾ ಮಾಡುತ್ತಿದ್ದೆ. ಆಗಲೇ ಮಾವನವರು ಹೊರಗಿನಿಂದ ಹಿಂತಿರುಗಿದರು. ದೇಹದ ಮೇಲೆ ಸ್ವಲ್ಪ ಮಣ್ಣು ಅಂಟಿತ್ತು. ಬಹುಶಃ ಹೊಳದಿಂದ ಬರುತ್ತಿದ್ದರು. ಅವರು ಹೇಳಿದರು, "ಸೊಸೆ, ಚಹಾ ಆಯ್ತಾ?" ನಾನು ಹೇಳಿದೆ, "ಹೌದು, ಈಗ ತರುತ್ತಿದ್ದೇನೆ." ನಾನು ಟ್ರೈನಲ್ಲಿ ಚಹಾ ಇಟ್ಟು ಅವರ ಮುಂದೆ ಇಟ್ಟೆ. ಅವರು ಮೌನವಾಗಿ ಕುಳಿತು ಚಹಾ ಕುಡಿಯಲು ಶುರು ಮಾಡಿದರು. ನಾನು ಸಹ ಅಲ್ಲಿ ಅಡುಗೆ ಮಾಡುವ ಸ್ಥಳದ ಬಳಿ ನಿಂತಿದ್ದೆ. ನಾನು ಅರಿವಿಲ್ಲದೆ ಅವರ ಕಡೆ ನೋಡಿದೆ. ಅವರ ಕಣ್ಣುಗಳಲ್ಲಿ ಒಂದು ಬೇರೆ ರೀತಿಯ ಗಾಂಭೀರ್ಯವಿತ್ತು.
ಅವರು ಏನು ಹೇಳಲು ಬಯಸುತ್ತಿದ್ದಾರೆ, ಆದರೆ ಹೇಳಲು ಸಾಧ್ಯವಾಗುತ್ತಿಲ್ಲವೇನೋ ಎಂಬಂತೆ ನನಗೆ ಗೊತ್ತಿಲ್ಲ. ಏಕೆ ಅವರ ನೋಟದಿಂದ ತಪ್ಪಿಸಿಕೊಳ್ಳಬೇಕು ಎಂದೆನಿಸಿತು. ನಾನು ತಲೆ ತಗ್ಗಿಸಿ ಬೇಗನೆ ಅಡುಗೆ ಮನೆಗೆ ಹೋದೆ. ಆದರೆ ದಿನಗಳು ಕಳೆದಂತೆ ನಾನು ಹಿಂದೆ ಇದ್ದ ಹಾಗೆ ಈಗಿಲ್ಲ ಎಂದು ಅರ್ಥವಾಯಿತು. ಆ ದಿನ ಹಳ್ಳಿಯಲ್ಲಿ ಮಳೆ ಬೀಳುತ್ತಿತ್ತು. ಕರೆಂಟ್ ಹೋಗಿತ್ತು ಮತ್ತು ಮನೆಯಲ್ಲಿ ದೀಪದ ಮಂದ ಬೆಳಕು ಮಾತ್ರವಿತ್ತು. ನಾನು ಅಂಗಳದಲ್ಲಿ ನಿಂತಿದ್ದೆ. ಮಳೆಯ ತಣ್ಣನೆಯ ಹನಿಗಳು ಗಾಳಿಯೊಂದಿಗೆ ನನ್ನ ಮುಖವನ್ನು ಸ್ಪರ್ಶಿಸುತ್ತಿದ್ದವು. ಆಗ ಹಿಂದಿನಿಂದ ಮಾವನವರ ಗಂಭೀರವಾದ ಧ್ವನಿ ಬಂತು. ಅವರು ಹೇಳಿದರು, "ಸೊಸೆ, ಒಳಗೆ ಬಾ, ನೆನೆಯುತ್ತೀಯಾ?" ನಾನು ಹೇಳಿದೆ, "ಕೇವಲ 2 ನಿಮಿಷ, ಗಾಳಿ ತುಂಬ ಚೆನ್ನಾಗಿದೆ." ಅವರು ಹೇಳಿದರು, "ಸರಿ, ಆದರೆ ಶೀತ ಆಗಿಸಿಕೊಳ್ಳಬೇಡ." ನಾನು ತಿರುಗಿ ನೋಡಿದೆ. ಅವರು ದೀಪದ ಬೆಳಕಿನಲ್ಲಿ ನಿಂತಿದ್ದರು ಮತ್ತು ಅವರ ಕಣ್ಣುಗಳು ನನ್ನ ಮೇಲೆ ಕೇಂದ್ರೀಕೃತವಾಗಿದ್ದವು. ನನ್ನ ಹೆಜ್ಜೆಗಳು ತಟ್ಟನೆ ನಿಂತವು. ಇದು ಕೇವಲ ಒಂದು ಸಾಧಾರಣ ಮಾತು, ಆದರೆ ಅವರು ಹೇಳಿದ ರೀತಿ, ಅದರಲ್ಲಿ ಒಂದು ಆತ್ಮೀಯತೆ ಇತ್ತು. ಅದು ಹಿಂದೆಂದೂ ಅನುಭವಿಸಿರಲಿಲ್ಲ. ನಾನು ಬೇಗನೆ ಒಳಗೆ ಬಂದೆ. ಅವರು ಸಹ ನನ್ನ ಹಿಂದೆ ಬಂದು ಕುಳಿತುಕೊಂಡರು. ಸ್ವಲ್ಪ ಸಮಯದವರೆಗೆ ಮಳೆಯ ಶಬ್ದ ಮಾತ್ರ ಕೇಳಿಸುತ್ತಿತ್ತು, ಆದರೆ ಆ ಮೌನದಲ್ಲಿಯೂ ಬಹಳಷ್ಟು ವಿಷಯಗಳು ಹೇಳಲ್ಪಡುತ್ತಿದ್ದವು. ರಾತ್ರಿ ನಾನು ನನ್ನ ಕೋಣೆಯಲ್ಲಿದ್ದೆ, ಆದರೆ ನಿದ್ರೆ ದೂರವಿತ್ತು. ಆ ಘಟನೆಯ ಬಗ್ಗೆ ಮನಸ್ಸಿನಲ್ಲಿ ವಿಚಿತ್ರವಾದ ಆಲೋಚನೆಗಳು ಬರುತ್ತಿದ್ದವು. ನಾನು ನನಗೆ ನಾನೇ ಹೇಳಿಕೊಳ್ಳಲು ಬಯಸಿದೆ, ಇದು ತಪ್ಪು, ನಾನು ಅವರ ಸೊಸೆ, ಈ ರೀತಿ ಯೋಚಿಸಬಾರದು. ಆದರೆ ನಾನು ಆ ಆಲೋಚನೆಗಳಿಂದ ಎಷ್ಟು ದೂರ ಹೋಗಲು ಪ್ರಯತ್ನಿಸಿದೆನೋ ಅಷ್ಟೇ ನಾನು ಅವರ ಬಗ್ಗೆ ಯೋಚಿಸುತ್ತಾ ಹೋದೆ. ಆ ದಿನದ ನಂತರ ಎಲ್ಲವೂ ಮೊದಲಿನಂತೆ ಇತ್ತು, ಆದರೂ ಎಲ್ಲವೂ ಬದಲಾಗಿತ್ತು. ಪ್ರತಿದಿನ ಅದೇ ಕೆಲಸ ಮಾಡುತ್ತಿದ್ದೆ. ಅಡುಗೆ ಮನೆ ನೋಡಿಕೊಳ್ಳುವುದು, ಅಡುಗೆ ಮಾಡುವುದು, ಮನೆ ಸ್ವಚ್ಛ ಮಾಡುವುದು. ಆದರೆ ಮನಸ್ಸು ಬೇರೆಲ್ಲೋ ಸಿಕ್ಕಿ ಹಾಕಿಕೊಂಡಿತ್ತು. ಮಾವನವರು ಮೊದಲಿನಂತೆಯೇ ಇದ್ದರು, ಆದರೆ ನನ್ನ ಕಣ್ಣುಗಳು ಈಗ ಅವರನ್ನು ಬೇರೆ ರೀತಿಯಲ್ಲಿ ನೋಡಲು ಶುರು ಮಾಡಿದವು. ಆ ಸಂಜೆ ನಾನು ಮನೆಯ ಅಂಗಳದಲ್ಲಿ ಕುಳಿತಿದ್ದೆ. ಗಾಳಿ ತಣ್ಣಗಿತ್ತು, ಆದರೆ ನನ್ನೊಳಗೆ ವಿಚಿತ್ರವಾದ ಬಿಸಿ ಇತ್ತು. ಆಗಲೇ ಮಾವನವರು ಹೊಲದಿಂದ ಹಿಂತಿರುಗಿದರು. ಅವರು ಹೇಳಿದರು, "ಸೊಸೆ, ಇಂದು ತುಂಬ ದಣಿದಿದ್ದೇನೆ. ಈಗ ವಯಸ್ಸಾಯಿತು ಅನಿಸುತ್ತೆ." ನಾನು ಹೇಳಿದೆ, "ಇನ್ನೂ ನೀವು ಯುವಕರಿಗಿಂತ ಹೆಚ್ಚು ಶಕ್ತಿ ಹೊಂದಿದ್ದೀರಿ." ನನ್ನ ಬಾಯಿಂದ ಇದೇನು ಹೊರಬಂತು? ನಾನೇ ಆಶ್ಚರ್ಯಚಕಿತಳಾದೆ. ಮಾವನವರು ನನ್ನ ಕಡೆ ನೋಡಿದರು. ಅವರ ಕಣ್ಣುಗಳಲ್ಲಿ ಒಂದು ಸಣ್ಣ ನಗು ಇತ್ತು, ಆದರೆ ಬೇರೇನೂ ಕೂಡ ಇತ್ತು. ನನ್ನ ಮಾತುಗಳ ಹಿಂದೆ ಅಡಗಿರುವ ಭಾವನೆಯನ್ನು ಅವರು ಅರ್ಥ ಮಾಡಿಕೊಂಡವರಂತೆ ಅವರು ಹೇಳಿದರು, "ಯೌವನ ಈಗ ಎಲ್ಲಿದೆ ಸೊಸೆ?" ನಾನು ಹೇಳಿದೆ, "ಶಕ್ತಿ ಮತ್ತು ಶ್ರಮವನ್ನು ನೋಡಿದರೆ ನೀವು ಇನ್ನು ಯಾವುದೇ ಯುವಕರಿಗಿಂತ ಕಡಿಮೆಯಿಲ್ಲ." ನನಗೆ ನಾನೇ ಅರ್ಥವಾಗಲಿಲ್ಲ ನಾನು ಏನು ಹೇಳುತ್ತಿದ್ದೇನೆ ಎಂದು. ಮಾವನವರು ಕೆಲವು ಕ್ಷಣ ನನ್ನ ಕಡೆ ನೋಡುತ್ತಾ ನಿಂತರು. ನಂತರ ಅವರು ತಮ್ಮ ಪೇಟವನ್ನು ತೆಗೆದು ಕುರ್ಚಿಯ ಮೇಲೆ ಇಟ್ಟರು. ಬೆವರಿನಿಂದ ನೆನೆದ ಅವರ ಅಗಲವಾದ ಹಣೆ, ದೃಢವಾದ ಭುಜಗಳು ಮತ್ತು ಆ ಭಾರವಾದ ಉಸಿರಾಟ ನನಗೆ ಗೊತ್ತಿಲ್ಲ ಏಕೆ, ಆದರೆ ನಾನು ಕಣ್ಣು ತೆಗೆಯಲು ಸಾಧ್ಯವಾಗಲಿಲ್ಲ. ಕೆಲವು ಸಮಯದವರೆಗೆ ನಾವಿಬ್ಬರು ಮೌನವಾಗಿದ್ದೆವು. ಕೇವಲ ಗಾಳಿ ಬೀಸುತ್ತಿತ್ತು ಮತ್ತು ನಮ್ಮ ನಡುವೆ ವಿಚಿತ್ರವಾದ ಸ್ತಬ್ಧತೆ ಇತ್ತು. ನಂತರ ಅವರು ತಟ್ಟನೆ ಹೇಳಿದರು, "ಸೊಸೆ, ನೀನು ಖುಷಿಯಾಗಿದ್ದೀಯಾ ತಾನೆ?" ಈ ಪ್ರಶ್ನೆಗೆ ಏನು ಉತ್ತರ ನೀಡಬೇಕೆಂದು ನನಗೆ ಗೊತ್ತಿರಲಿಲ್ಲ. ನಾನು ಹೇಳಿದೆ, "ಹೌದು, ನಾನು ಖುಷಿಯಾಗಿದ್ದೇನೆ." ಆದರೆ ಸತ್ಯವೇನೆಂದರೆ, ಮದುವೆಯಾಗಿ 4 ವರ್ಷಗಳ ನಂತರವೂ ನನ್ನ ಮನಸ್ಸಿನ ಕೆಲವು ಆಸೆಗಳು ಇನ್ನೂ ಅಪೂರ್ಣವಾಗಿದ್ದವು. ಅವರು ನನ್ನ ಕಣ್ಣುಗಳಲ್ಲಿ ನೋಡಿದರು. ನನ್ನ ಸುಳ್ಳು ಹೌದು ಅನ್ನು ಅವರು ಗುರುತಿಸಿದವರಂತೆ. ಆದರೆ ಅವರು ಏನನ್ನೂ ಹೇಳಲಿಲ್ಲ. ಕೇವಲ ಒಂದು ದೀರ್ಘ ಉಸಿರು ತೆಗೆದುಕೊಂಡು ಎದ್ದು ಒಳಗೆ ಹೋದರು. ನಾನು ಅಲ್ಲೇ ಕುಳಿತಿದ್ದೆ, ಹೃದಯ ಬಡಿತಗಳ ಶಬ್ದದೊಂದಿಗೆ. ಇದೇನು? ಅವರ ಕಣ್ಣುಗಳಲ್ಲಿ ಒಂದು ಪ್ರಶ್ನೆ ಇತ್ತು ಮತ್ತು ನನ್ನ ಹೃದಯದಲ್ಲಿ ಅನೇಕ ಉತ್ತರಗಳಿದ್ದವು. ಅದನ್ನು ನನಗೂ ಹೇಳಿಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ. ಇದು ಕೇವಲ ಒಂದು ಸೊಸೆ ಮತ್ತು ಮಾವನವರ ನಡುವಿನ ಸಂಭಾಷಣೆಯಾಗಿತ್ತೇ, ಅಥವಾ ಇದರಲ್ಲಿ ಬೇರೇನಾದರೂ ಇತ್ತೇ? ಅದನ್ನು ನಾವಿಬ್ಬರು ಇಲ್ಲಿಯವರೆಗೆ ಒಪ್ಪಿಕೊಳ್ಳಲು ಹಿಂಜರಿಯುತ್ತಿದ್ದೆವು. ಆ ರಾತ್ರಿ ಕಣ್ಣುಗಳಿಗೆ ನಿದ್ರೆ ದೂರವಿತ್ತು. ಮಾವನವರು ಹೇಳಿದ ಪ್ರತಿಯೊಂದು ಮಾತು, ಅವರು ನನ್ನ ಮೇಲೆ ಹಾಕಿದ ಪ್ರತಿಯೊಂದು ನೋಟ, ಎಲ್ಲವೂ ಮನಸ್ಸಿನಲ್ಲಿ ಮತ್ತೆ ಮತ್ತೆ ಸುಳಿದಾಡುತ್ತಿತ್ತು. "ಸೊಸೆ, ನೀನು ಖುಷಿಯಾಗಿದ್ದೀಯಾ ತಾನೆ?" ಈ ಪ್ರಶ್ನೆ ಕೇವಲ ಒಂದು ಪ್ರಶ್ನೆ ಆಗಿರಲಿಲ್ಲ, ಬದಲಿಗೆ ನನ್ನೊಳಗೆ ಅಡಗಿದ ಎಲ್ಲ ಭಾವನೆಗಳನ್ನು ಕೆಣಕುವಂತಿತ್ತು. ನಾನು ನನ್ನ ಪತಿಯನ್ನು ತುಂಬ ಪ್ರೀತಿಸುತ್ತಿದ್ದೆ, ಆದರೆ ಅವರ ಗೈರುಹಾಜರಿ ನನಗೆ ಒಂದು ಶೂನ್ಯತೆಯನ್ನು ನೀಡಿತು. ಮಾವನವರು ಇದೇ ರೀತಿ ಅನುಭವಿಸುತ್ತಿದ್ದರೆ ಮರುದಿನ ಬೆಳಿಗ್ಗೆ ಎಲ್ಲವೂ ಸಾಮಾನ್ಯವಾಗಿದ್ದವು.
ನಾನು ಅಡುಗೆ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದೆ ಮತ್ತು ಮಾವನವರು ವೃತ್ತಪತ್ರಿಕೆ ಓದುತ್ತಿದ್ದರು. ಅವರು ಹೇಳಿದರು, ಇಂದು ಹವಾಮಾನ ಚೆನ್ನಾಗಿದೆ ಅನಿಸುತ್ತೆ, ಹೊಳಕ್ಕೆ ಹೋಗುತ್ತೀಯಾ? ನಾನು ಹೇಳಿದೆ, ನಾನು ಹೊಳಕ್ಕೆ. ಅವರು ಲಘು ನಗುವಿನೊಂದಿಗೆ ಹೇಳಿದರು, ಹೌದು. ಯಾವಾಗಲೂ ಮನೆಯಲ್ಲಿ ಇರುತ್ತೀಯಾ? ಹೊರಗೆ ಹೋದರೆ ಚೆನ್ನಾಗಿ ಅನಿಸುತ್ತೆ. ನಾನು ಸ್ವಲ್ಪ ಹಿಂಜರಿದೆ, ಆದರೆ ನಂತರ ತಯಾರಾದೆ. ನಾವು ಹೊಳಕ್ಕೆ ತಲುಪಿದಾಗ ಸುತ್ತಲೂ ಹಚ್ಚ ಹಸಿರಿತ್ತು, ತಣ್ಣನೆಯ ಗಾಳಿ ಬೀಸುತ್ತಿತ್ತು ಮತ್ತು ಮಣ್ಣಿನ ಪರಿಮಳ ಮನಸ್ಸಿಗೆ ಆರಾಮ ನೀಡುತ್ತಿತ್ತು. ಅವರು ಹೇಳಿದರು, ನಿಮಗೆ ಗೊತ್ತೇ, ನಿಮ್ಮ ಅತ್ತೆಯವರಿಗೂ ಇಲ್ಲಿಗೆ ಬರುವುದು ತುಂಬ ಇಷ್ಟವಿತ್ತು. ನಾನು ಹೇಳಿದೆ, ನಿಜವಾಗಿಯೂ. ಅವರು ಲಘುವಾಗಿ ನಕ್ಕರು ಮತ್ತು ಹತ್ತಿರದ ಮರದ ಕೆಳಗೆ ಕುಳಿತುಕೊಂಡರು. ನಾನು ಸಹ ಅಲ್ಲಿ ಹತ್ತಿರದಲ್ಲಿ ಕುಳಿತುಕೊಳ್ಳಲು ನನ್ನ ದುಪ್ಪಟ್ಟವನ್ನು ಹಾಸಿದೆ. ಸ್ವಲ್ಪ ಸಮಯದವರೆಗೆ ಅವರು ಹಳೆಯ ವಿಷಯಗಳನ್ನು ಹೇಳುತ್ತಿದ್ದರು. ಹೀಗೆ ಅವರು ತಮ್ಮ ಜೀವನವನ್ನು ಹೊಲಗಳಲ್ಲಿ ಕಳೆದರು. ಅತ್ತೆಯವರು ಹೋದ ನಂತರ ಹೇಗೆ ಎಲ್ಲವೂ ಬದಲಾಯಿತು? ನಾನು ಕೇಳಿದೆ, ನಿಮಗೆ ಎಂದಾದರೂ ಏಕಾಂಗಿತನ ಅನಿಸುವುದಿಲ್ಲವೇ? ಅವರು ಹೇಳಿದರು, ಏಕಾಂಗಿತನ ತುಂಬ ಅನಿಸುತ್ತೆ, ಆದರೆ ಏನು ಮಾಡುವುದು? ನನ್ನೊಳಗೆ ವಿಚಿತ್ರ ಮಾತುಗಳು ಓಡಾಡಲು ಶುರುವಾದವು. ಮಾವನವರ ಮಾತುಗಳು ನನ್ನ ಕಿವಿಯಲ್ಲಿ ಮುಳುಗುತ್ತಿದ್ದವು. ಏಕಾಂಗಿತನ ತುಂಬ ಆಗುತ್ತೆ, ಆದರೆ ಈಗ ಅಭ್ಯಾಸವಾಗಿದೆ. ನಾನು ಮೌನವಾಗಿ ಅವರ ಪಕ್ಕದಲ್ಲಿ ಕುಳಿತಿದ್ದೆ. ಲಘುವಾದ ತಂಪಾದ ಗಾಳಿ ಬೀಸುತ್ತಿತ್ತು, ಆದರೆ ನನ್ನೊಳಗೆ ವಿಚಿತ್ರವಾದ ಬಿಸಿ ಹೆಚ್ಚಾಗುತ್ತಿತ್ತು. ನಾನು ನಿಧಾನವಾಗಿ ಅವರ ಕಡೆ ನೋಡಿದೆ. ಅವರು ಆಕಾಶದ ಕಡೆ ನೋಡುತ್ತಿದ್ದರು, ಯಾವುದೋ ಹಳೆಯ ಆಲೋಚನೆಯಲ್ಲಿ ಕಳೆದು ಹೋದವರಂತೆ. ಆದರೆ ನನಗೆ ಈಗ ಒಂದು ಮಾತ್ರ ಅರ್ಥವಾಗುತ್ತಿತ್ತು, ನಾವಿಬ್ಬರು ಈ ಏಕಾಂಗಿತನದಿಂದ ಹೋರಾಡುತ್ತಿದ್ದೇವೆ. ನಾನು ಹೇಳಿದೆ, ಏಕಾಂಗಿತನದ ಅಭ್ಯಾಸವಾಗುವುದು ಒಳ್ಳೆಯದಲ್ಲ ಮಾವನವರೇ. ಅವರು ನನ್ನ ಕಡೆ ನೋಡಿದರು ಮತ್ತು ಅವರ ಕಣ್ಣುಗಳಲ್ಲಿ ಒಂದು ಸಣ್ಣ ಹುಳುಪು ಇತ್ತು. ನಾನು ಹೇಳಿದ್ದನ್ನು ಅವರು ಅರ್ಥ ಮಾಡಿಕೊಂಡವರಂತೆ, ಆದರೆ ಹೇಳಲು ಸಾಧ್ಯವಾಗುತ್ತಿಲ್ಲವೇನೋ. ನಾನು ಕಣ್ಣು ತಗ್ಗಿಸಿದೆ. ಸ್ವಲ್ಪ ಸಮಯದವರೆಗೆ ನಾವಿಬ್ಬರೂ ಮೌನವಾಗಿದ್ದೆವು. ನಂತರ ಒಂದು ಲಘು ಗಾಳಿ ಬೀಸಿತು ಮತ್ತು ನನ್ನ ಸೀರೆಯ ಸೆರಗು ಹಾರಿ ಅವರ ಭುಜದ ಮೇಲೆ ಬಿತ್ತು. ನಾನು ತಕ್ಷಣ ಅದನ್ನು ಹಿಡಿಯಲು ಪ್ರಯತ್ನಿಸಿದೆ, ಆದರೆ ನನ್ನ ಬೆರಳುಗಳು ಅವರ ಬೆರಳುಗಳಿಗೆ ತಾಕಿದವು. ಒಂದು ಕ್ಷಣಕ್ಕೆ ಎಲ್ಲವೂ ನಿಂತಿತ್ತು. ನಾವಿಬ್ಬರೂ ಒಬ್ಬರ ಕಣ್ಣಲ್ಲಿ ಒಬ್ಬರು ನೋಡಿದೆವು. ಅವರ ಕಣ್ಣುಗಳು ಸ್ಥಿರವಾಗಿದ್ದವು ಮತ್ತು ನನ್ನ ಉಸಿರಾಟ ವೇಗವಾಗುತ್ತಿತ್ತು. ನಾನು ಬೇಗನೆ ಸೆರಗನ್ನು ಎಳೆದುಕೊಂಡೆ, ಆದರೆ ಅವರ ಕಣ್ಣುಗಳಲ್ಲಿ ಏನೋ ಇತ್ತು, ಅದರಿಂದ ನಾನು ತಪ್ಪಿಸಿಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ. ಹೇಳಬೇಕಾಗಿದ್ದು ಮಾತನಾಡದೆ ಉಳಿದು ಹೋಯಿತು. ಅವರು ಎದ್ದು ನಿಂತರು ಮತ್ತು ಲಘು ಧ್ವನಿಯಲ್ಲಿ ಹೇಳಿದರು, ಸೊಸೆ, ನಾವು ಈಗ ಮನೆಗೆ ಹೋಗೋಣ. ನಾನು ತಲೆ ಅಲ್ಲಾಡಿಸಿದೆ, ಆದರೆ ನನ್ನ ಹೃದಯದಲ್ಲಿ ಸುಂಟರ ಗಾಳಿ ಎದ್ದಿತು. ಇದು ಕೇವಲ ಒಂದು ಕ್ಷಣದ ವಿಷಯವಾಗಿತ್ತೇ, ಅಥವಾ ನಮ್ಮ ನಡುವೆ ನಿಜವಾಗಿಯೂ ಏನಾದರೂ ಇತ್ತೇ? ಅದನ್ನು ನಾವಿಬ್ಬರೂ ಅರ್ಥ ಮಾಡಿಕೊಳ್ಳುತ್ತಿದ್ದೆವು, ಆದರೆ ಒಪ್ಪಿಕೊಳ್ಳುತ್ತಿರಲಿಲ್ಲವೇ? ಆ ದಿನದ ನಂತರ ಎಲ್ಲವೂ ಮೊದಲಿನಂತೆಯೇ ಇತ್ತು, ಆದರೆ ನನ್ನೊಳಗೆ ಏನೋ ಬದಲಾಗಿತ್ತು. ಮಾವನವರೊಂದಿಗೆ ಕಳೆದ ಆ ಕ್ಷಣ ಮತ್ತೆ ಮತ್ತೆ ನನ್ನ ಮನಸ್ಸಿನಲ್ಲಿ ಸುಳಿದಾಡುತ್ತಿತ್ತು. ಆ ಸ್ಪರ್ಶವಾದ ಸೆರಗು, ಆ ಒಂದು ಕ್ಷಣಕ್ಕಾಗಿ ಗುರುತಿಸಿಕೊಂಡ ನೋಟ. ನಾನು ನನಗೆ ನಾನೇ ಹೇಳಿಕೊಳ್ಳುತ್ತಿದ್ದೆ, ಇದು ಕೇವಲ ಒಂದು ಕಾಕತಾಳೀಯವಾಗಿತ್ತು, ಒಂದು ಸಣ್ಣ ಘಟನೆ. ಆದರೆ ಇದು ಇಷ್ಟು ಚಿಕ್ಕದಾಗಿದ್ದರೆ, ಅವರು ಹತ್ತಿರ ಇದ್ದಾಗ ನನ್ನ ಹೃದಯ ಬಡಿತಗಳು ಇನ್ನೂ ಏಕೆ ವೇಗವಾಗಿ ಆಗುತ್ತಿದ್ದವು. ಮರುದಿನ ಬೆಳಿಗ್ಗೆ ನಾನು ಅಂಗಳದಲ್ಲಿ ಪೊರಕೆ ಹಾಕುತ್ತಿದ್ದೆ. ಆಗಲೇ ಮಾವನವರು ಹೊರಗೆ ಬಂದರು. ನಾನು ತಕ್ಷಣ ಕಣ್ಣು ತಗ್ಗಿಸಿ ಇದ್ದೆ, ಆದರೆ ಅವರು ಏನೋ ಹೇಳಲು ನಿಂತಿದ್ದರು ಎಂದು ನನಗೆ ಎನಿಸಿತು. ಕೆಲವು ಕ್ಷಣಗಳವರೆಗೆ ನಮ್ಮ ನಡುವೆ ಕೇವಲ ಮೌನವಿತ್ತು. ನಂತರ ಅವರು ಹೇಳಿದರು, ಸೊಸೆ, ಇಂದು ಹೊಲದಲ್ಲಿ ನೇಗಿಲು ಹುಡಿಸಬೇಕು, ನೀನು ಅಲ್ಲಿಗೆ ಬರುತ್ತೀಯಾ? ನಾನು ಹೇಳಿದೆ, ಹೊಳಕ್ಕೆ? ಅವರ ಲಘು ನಗುವಿನೊಂದಿಗೆ ಹೇಳಿದರು, ಹೌದು, ನಿನ್ನೆ ನಿನಗೆ ಹೊಳ ಇಷ್ಟವಾಗಿತ್ತು, ಹಾಗಾಗಿ ಇಂದಿನ ಕೆಲಸವನ್ನು ತೋರಿಸೋಣ ಎಂದುಕೊಂಡೆ. ನಾನು ತಲೆ ಅಲ್ಲಾಡಿಸಿದೆ, ಆದರೆ ಮನಸ್ಸಿನಲ್ಲಿ ಒಂದು ವಿಚಿತ್ರ ತಳಮಳವಿತ್ತು. ನಾವು ಹೊಲಕ್ಕೆ ತಲುಪಿದಾಗ ಸೂರ್ಯ ಮುಳುಗಲು ಸಿದ್ಧನಾಗಿದ್ದ. ಗಾಳಿ ತಣ್ಣಗಾಗಿತ್ತು ಮತ್ತು ಮಣ್ಣಿನಲ್ಲಿ ಒಂದು ಸಣ್ಣ ಆರ್ದ್ರತೆ ಅನುಭವವಾಗುತ್ತಿತ್ತು. ಮಾವನವರು ಎತ್ತುಗಳನ್ನು ಓಡಿಸು ಮತ್ತು ನಾನು ಪಾಸಿ ಹಿಡಿದೆ. ನಾನು ಸಹಾಯ ಮಾಡಲೆ? ಅವರು ನನ್ನನ್ನು ನೋಡಿದರು. ನಂತರ ನಗುವಿನೊಂದಿಗೆ ಹೇಳಿದರು, ಸೊಸೆಯ, ನಿನ್ನ ಕೈಯಿಂದ ಬಳಿಸಿ ನೀರು ಸಿಕ್ಕರೆ ಶಕ್ತಿ ಅಷ್ಟು ಹೆಚ್ಚಾಗುತ್ತದೆ. ನನ್ನ ಕೈಗಳು ನಡುಗಿದವು. ಇದು ಕೇವಲ ಒಂದು ಜೋಕ್ ಆಗಿತ್ತೇ, ಅಥವಾ ಅವರ ಧ್ವನಿಯಲ್ಲಿ ಬೇರೇನಾದರೂ ಅಡಗಿತ್ತೇ? ನಾನು ಬೇಗನೆ ಲೋಟವನ್ನು ಅವರಿಗೆ ಕೊಟ್ಟೆ ಮತ್ತು ನನ್ನನ್ನು ನಾನು ಸಂಭಾಳಿಸಲು ಶುರು ಮಾಡಿದೆ. ನಾವು ಮನೆಗೆ ಹಿಂತಿರುಗಿದಾಗ ನಾನು ಬಹಳಷ್ಟು ಯೋಚಿಸುತ್ತಿದ್ದೆ.
ಇದು ಸರಿಯಾಗಿರಲಿಲ್ಲ. ನಾನು ಅವರಿಗೆ ಏಕೆ ಹತ್ತಿರವಾಗಲು ಅನಿಸುತ್ತಿತ್ತು. ಏಕೆ ನನ್ನ ಮನಸ್ಸಿನಲ್ಲಿ ವಿಚಿತ್ರ ತಳಮಳ ಶುರುವಾಗಿತ್ತು. ನಾನು ನನಗೆ ನಾನೇ ಹೇಳಿಕೊಂಡೆ, ನಾನು ನನ್ನನ್ನು ನಾನು ಸಂಭಾಳಿಸಬೇಕು. ಇದು ಕೇವಲ ಒಂದು ತಪ್ಪು ಕಲ್ಪನೆ. ಆ ದಿನದ ನಂತರ ನಾನು ನನ್ನನ್ನು ನಾನು ಸಂಭಾಳಿಸಲು ಪ್ರಯತ್ನಿಸುತ್ತಿದ್ದೆ. ಆದರೆ ಹೃದಯದೊಳಗೆ ಹೇಳುತ್ತಿದ್ದ ತಳಮಳ ಅಷ್ಟು ಸುಲಭವಾಗಿ ಶಾಂತವಾಗುತ್ತಿರಲಿಲ್ಲ. ನಾನು ನನಗೆ ನಾನೇ ಹೇಳಿಕೊಳ್ಳುತ್ತಿದ್ದೆ, ಇದು ಕೇವಲ ಒಂದು ಭಾವನಾತ್ಮಕ ಸಂಬಂಧ. ಅದು ಸಮಯದೊಂದಿಗೆ ಮುಗಿದು ಹೋಗುತ್ತೆ. ಆದರೆ ನಾನು ಇದರಿಂದ ಎಷ್ಟು ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದ್ದೇನೋ ಅಷ್ಟೇ ಇದು ತನ್ನ ಕಡೆಗೆ ಸೆಳೆಯುತ್ತಿತ್ತು. ಆ ಸಂಜೆ ನಾನು ಅಡುಗೆ ಮನೆಯಲ್ಲಿದ್ದೆ. ಮಾವನವರು ಮಂಚದ ಮೇಲೆ ಕುಳಿತಿದ್ದರು ಮತ್ತು ನಾನು ಅವರಿಗಾಗಿ ಚಹಾ ಮಾಡುತ್ತಿದ್ದೆ. ಅವರು ಹೇಳಿದರು, ಸೊಸೆ, ಮಗ ಬಂದ ನಂತರ ನಿನಗೆ ನನಗಾಗಿ ಚಹಾ ಮಾಡುವ ಅವಶ್ಯಕತೆ ಕೂಡ ಇರುವುದಿಲ್ಲ. ನಾನು ಲಘು ನಗುವಿನೊಂದಿಗೆ ಹೇಳಿದೆ, ಈಗಾಗಲೇ ನಿಮಗೆ ನನ್ನ ಚಹಾದ ಅಭ್ಯಾಸವಾಗಿದೆ. ಅವರು ನಗುತ್ತಾ ಹೇಳಿದರು, ಅಭ್ಯಾಸಗಳು ಕೆಲವೊಮ್ಮೆ ಕಷ್ಟಕರವೂ ಆಗುತ್ತವೆ ಸೊಸೆ. ನಾನು ಅವರ ಕಡೆ ನೋಡಿದೆ ಮತ್ತು ಲಘು ಧ್ವನಿಯಲ್ಲಿ ಹೇಳಿದೆ, ಹೌದು ಮಾವನವರೇ, ಕೆಲವು ಅಭ್ಯಾಸಗಳು ಕಷ್ಟಕರವಾಗುತ್ತವೆ ಮತ್ತು ನಂತರ ಮನುಷ್ಯನಿಗೆ ತಾನು ಸರಿಯಾಗಿ ಮಾಡುತ್ತಿದ್ದೇನೋ ಅಥವಾ ತಪ್ಪಾಗಿ ಮಾಡುತ್ತಿದ್ದೇನೆಯೋ ಎಂದು ಅರ್ಥವಾಗುವುದಿಲ್ಲ. ಮಾವನವರು ಚಹಾದ ಕಪ್ ತೆಗೆದುಕೊಂಡರು, ಆದರೆ ಈಗ ಅವರ ಕಣ್ಣುಗಳಲ್ಲಿ ಆಳವಿತ್ತು. ನಾನು ಮುಂದೆ ಹೇಳಿದೆ, ಕೆಲವೊಮ್ಮೆ ಮನುಷ್ಯನಿಗೆ ತನಗೆ ಅಥವಾ ಯಾವಾಗಲೂ ತನ್ನದಾಗಲು ಸಾಧ್ಯವಿಲ್ಲದ ವಸ್ತು ಹೆಚ್ಚು ತನಗಾಗಿ ಅರಿಸಲು ಶುರುವಾಗುತ್ತದೆ. ಈಗ ಅವರ ಕೈಗಳು ಲಘುವಾಗಿ ನಿಂತವು. ಅವರು ನನ್ನ ಕಣ್ಣುಗಳಲ್ಲಿ ನೋಡಿದರು. ನನ್ನ ಮಾತುಗಳ ಆಳವನ್ನು ಅವರು ಅರ್ಥ ಮಾಡಿಕೊಂಡರಂತೆ. ಆದರೆ ಮುಂದಿನ ಕ್ಷಣದಲ್ಲಿ ಅವರು ಕಣ್ಣು ತಗ್ಗಿಸಿ ಚಹಾ ಕುಡಿಯಲು ಶುರು ಮಾಡಿದರು. ಸೊಸೆ, ಕೆಲವು ವಿಷಯಗಳು ಎಷ್ಟು ದೂರವಿರುತ್ತವೆಯೋ ಅಷ್ಟೇ ಒಳ್ಳೆಯವರು. ನಾವು ಲಘುವಾಗಿ ತಲೆ ತಗ್ಗಿಸಿದೆ. ಆ ರಾತ್ರಿ ನಾನು ಹಾಸಿಗೆಯಲ್ಲಿದ್ದಾಗ ಬಹಳ ಹೊತ್ತು ಯೋಚಿಸುತ್ತಿದ್ದೆ. ಏನು ಮಗಳು ನನ್ನೊಂದಿಗೆ ನಡೆಯುತ್ತಿತ್ತು? ನಾನು ಏನು ಮಾಡಬೇಕು? ನನ್ನ ಮನಸ್ಸು ನಿಜವಾಗಿಯೂ ದಾರಿ ತಪ್ಪಿದೆ ಅಥವಾ ನಾನು ಕೇವಲ ಆ ಪ್ರೀತಿ ಮತ್ತು ಆತ್ಮೀಯತೆಯನ್ನು ಹುಡುಕುತ್ತಿದ್ದೆ? ಅದು ನನಗೆ ನನ್ನ ಪತಿಯಿಂದ ಸಿಗಬೇಕಿತ್ತು. ಒಂದು ಹೆಂಡತಿಗೆ ತನ್ನ ಪತಿಯಿಂದ ಸಮಯ ಮತ್ತು ಪ್ರೀತಿ ಸಿಗದಿದ್ದರೆ ಅವಳು ಅದನ್ನು ಬೇರೆ ಎಲ್ಲಿಯಾದರೂ ಹುಡುಕಲು ಶುರು ಮಾಡುತ್ತಾಳೆ. ಬಹುಶಃ ನನ್ನೊಂದಿಗೆ ಅದೇ ಆಗುತ್ತಿತ್ತು. ಆದರೆ ಈಗ ನನಗೆ ಅರ್ಥವಾಯಿತು, ನಿಜವಾದ ಸುಖ ನಮ್ಮದೇ ಅದರಲ್ಲಿದೆ. ಈಗ ಮಾವನವರಿಗೆ ಎಲ್ಲವೂ ಅರ್ಥವಾಗಿತ್ತು. ಅವರ ಸೊಸೆ ಎಷ್ಟು ಏಕಾಂಗಿಯಾಗಿದ್ದಳು ಮತ್ತು ಅವಳಿಗೆ ತನ್ನ ಪತಿ ಅವಶ್ಯಕತೆ ಎಷ್ಟಿತ್ತು ಎಂದು ಅವರಿಗೂ ನೋಡಿದ್ದರು. ಈ ಏಕಾಂಗಿತನ ಮುಂದುವರೆದಿದ್ದರೆ ಅದು ಯಾವುದೇ ತಪ್ಪು ದಿಕ್ಕಿಗೆ ಹೋಗಬಹುದು. ಅವರು ಏನಾದರೂ ಮಾಡಬೇಕು. ಯಾರಿಗೂ ಹೇಳದೆ ಮಗನಿಗೆ ಎಲ್ಲವೂ ತಿಳಿಸಿದರು. ರಾತ್ರಿ ನಾನು ನನ್ನ ಕೋಣೆಯಲ್ಲಿದ್ದಾಗ ಮಾವನವರು ತಮ್ಮ ಮಗನಿಗೆ ಕರೆ ಮಾಡಿದರು. ಅವರು ಹೇಳಿದರು, ಮಗನೇ, ಈಗ ನೀನು ಮನೆಗೆ ಹಿಂತಿರುಗಬೇಕು. ನಿನ್ನ ಹೆಂಡತಿ ನಿನ್ನ ಅವಶ್ಯಕತೆಯನ್ನು ಅನುಭವಿಸುತ್ತಿದ್ದಾಳೆ ಮತ್ತು ನೀನು ಅವಳಿಗೆ ನಿನ್ನ ಸಮಯ ಕೊಡದಿದ್ದರೆ ಬಹುಶಃ ಬಹಳಷ್ಟು ತಪ್ಪು ಆಗಬಹುದು. ಮೊದಲಿಗೆ ಪತಿಗೆ ನಂಬಿಕೆ ಆಗಲಿಲ್ಲ, ಆದರೆ ಮಾವನವರು ಪ್ರೀತಿಯಿಂದ ವಿವರಿಸಿದಾಗ ಅವರು ಒಪ್ಪಿಕೊಂಡರು. ಕೆಲವೇ ದಿನಗಳಲ್ಲಿ ನನ್ನ ಪತಿ ಇದ್ದಕ್ಕಿದ್ದಂತೆ ಮನೆಗೆ ಹಿಂದಿರುಗಿದರು. ನಾನು ಆಶ್ಚರ್ಯದಿಂದ ಹೇಳಿದೆ, ನೀವು ಇದ್ದಕ್ಕಿದ್ದಂತೆ ಹೇಗೆ ಬಂದಿರಿ? ಅವರು ನಗುತ್ತಾ ಹೇಳಿದರು, ಇನ್ನು ನಾನು ಶಾಶ್ವತವಾಗಿ ಇಲ್ಲಿಯೇ ಇರುತ್ತೇನೆ. ನಿನಗೆ ಇನ್ನು ಎಂದಿಗೂ ಏಕಾಂಗಿತನ ಅನಿಸಲು ಬಿಡುವುದಿಲ್ಲ. ಆ ದಿನ ಮೊದಲ ಬಾರಿಗೆ ನಾನು ನಿಜವಾಗಿಯೂ ಖುಷಿಯಾಗಿದ್ದೇನೆ ಎಂದು ಅನುಭವಿಸಿದೆ. ಈಗ ಪತಿ ನನ್ನೊಂದಿಗೆ ಹೆಚ್ಚು ಸಮಯ ಕಳೆಯಲು ಶುರು ಮಾಡಿದರು. ಅವರು ನನ್ನನ್ನು ಅರ್ಥ ಮಾಡಿಕೊಳ್ಳಲು ಶುರು ಮಾಡಿದರು. ನನ್ನ ಅವಶ್ಯಕತೆಗಳ ಬಗ್ಗೆ ಗಮನ ಕೊಡಲು ಶುರು ಮಾಡಿದರು. ಕೆಲವೇ ದಿನಗಳ ನಂತರ ನಾನು ಗರ್ಭಿಣಿಯೂ ಆದೆ. ಇದೆಲ್ಲ ಇಷ್ಟು ಬೇಗ ಆಗುತ್ತಿದೆ ಎಂದು ನನಗೆ ಇನ್ನೂ ನಂಬಲಾಗುತ್ತಿರಲಿಲ್ಲ. ಈಗ ನಾನು ಸಂಪೂರ್ಣ ಹೆಣ್ಣಾಗಿದ್ದೆ. ಈಗ ನನ್ನ ಪತಿ ನನಗೆ ಒಬ್ಬ ಹೆಂಡತಿಗೆ ಬೇಕಾದ ಎಲ್ಲವನ್ನು ನೀಡಲು ಶುರು ಮಾಡಿದರು ಮತ್ತು 9 ತಿಂಗಳ ನಂತರ ನಮ್ಮ ಮನೆಗೆ ಮಗಳು ಜನಿಸಿದಳು. ನಾವೆಲ್ಲರೂ ಈಗ ತುಂಬ ಖುಷಿಯಾಗಿದ್ದೇವೆ. ಮಾವನವರು ಎಲ್ಲವನ್ನು ನೋಡಿ ಕೇವಲ ಲಘು ನಗು ನೀಡುತ್ತಿದ್ದರು. ಅವರು ತಮ್ಮೊಂದಿಗೆ ಹೇಳಿಕೊಂಡರು, ಈಗ ಎಲ್ಲವೂ ಸರಿಯಾಗಿದೆ. ಈಗ ಅವಳಿಗೆ ನನ್ನ ಅವಶ್ಯಕತೆ ಇಲ್ಲ. ಬದಲಿಗೆ ತನ್ನ ಪತಿಯ ಪ್ರೀತಿ ಸಿಕ್ಕಿದೆ. ಈಗ ಅವರು ಕೂಡ ತೃಪ್ತಿ ಅನುಭವಿಸುತ್ತಿದ್ದರು. ಏಕೆಂದರೆ ಅವರು ತಮ್ಮ ಸೊಸೆಗೆ ಸರಿಯಾದ ದಾರಿಯನ್ನು ತೋರಿಸಿದರು. ಅದರಿಂದ ಸ್ನೇಹಿತರೆ, ಒಬ್ಬ ಹೆಂಡತಿಗೆ ತನ್ನ ಪತಿಯ ಪ್ರೀತಿ ಮತ್ತು ಸಮಯ ಸಿಗುವುದು ಬಹಳ ಮುಖ್ಯ. ಇಲ್ಲದಿದ್ದರೆ ಅವಳು ಅದನ್ನು ಬೇರೆ ಎಲ್ಲಿಯಾದರೂ ಹುಡುಕಲು ಶುರು ಮಾಡುತ್ತಾಳೆ. ಸಂಬಂಧಗಳಿಗೆ ಸರಿಯಾದ ದಿಕ್ಕು ನೀಡದಿದ್ದರೆ ಅವು ತಪ್ಪು ದಾರಿಯಲ್ಲಿ ಹೋಗಬಹುದು. ಒಬ್ಬ ಮಾವನ ನಿಜವಾದ ಜವಾಬ್ದಾರಿ ಏನೆಂದರೆ ಅವರು ತಮ್ಮ ಸೊಸೆಯನ್ನು ಮಗಳಂತೆ ಭಾವಿಸಬೇಕು ಮತ್ತು ಅವಳಿಗೆ ಸರಿಯಾದ ಮಾರ್ಗವನ್ನು ತೋರಿಸಬೇಕು.
ಈ ಕತೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ಮನಸ್ಸಿನ ಮೌನ ಅಫಿಷಿಯಲ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಕತೆ ಕೇಳಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ಸಹಕಾರ ನಮಗೆ ಬಹಳ ಮುಖ್ಯ. ಥ್ಯಾಂಕ್ ಯು.